ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾಸರಣಿಯ 56ನೇ ಭಾಗವಾದ ಹಾಗೂ 55ನೇ ಭಾಗದ ಮುಂದುವರಿದ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ನನ್ನ ಘನತೆ ಮತ್ತೆ ಮರ್ಯಾದೆ ಆವಾಗಲೇ ಈ ಸಮಾಜದ ಮುಂದೆ ಕಂಪ್ಲೀಟ್ ಆಗಿ ಹರಾಜಾಗಿ ಹಾಳಾಗಿದೆ. ಇವಾಗ ನಾನು ಯಾವುದೇ ನಾಚಿಕೆ ಇಲ್ಲದೆ ನನ್ನ ಮಕ್ಳಿಗಾಗಿ ನನ್ನ ಕಷ್ಟಗಳ ವಿರುದ್ಧ ಒಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್, ನಿನ್ನ ಈ ಸ್ವಾರ್ಥದ ಹೆಜ್ಜೆಯಿಂದ ನನ್ನ ಈ ಕಷ್ಟದ ಪ್ರಯತ್ನಗಳನ್ನ ಹಾಳು ಮಾಡೋದನ್ನ ಇವತ್ತೇ ನಿಲ್ಲಿಸ್ಬಿಡು. ನಿನ್ ಮೈಂಡ್ ನಲ್ಲಿ ಏನ್ ಓಡ್ತಾ ಇದೆ ಆಶಿಕ್? ನೀನು ಸೀದಾ ಬಂದು ನನ್ನ ಈ ಸಣ್ಣ ಫ್ಲಾಟ್ ನ ಮುಂಭಾಗದಲ್ಲೇ ಇರೋ ಅಪಾರ್ಟ್ಮೆಂಟ್ ತಗೊಂಡು ವಾಸವಿದ್ರೆ ಈ ಸಮಾಜದ ಜನರಿಗೆ ಒಂಚೂರು ಸೀಕ್ರೆಟ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ನಾಳೆ ಬೆಳಿಗ್ಗೆ ನಾನು ಮುಖ ಎತ್ತಿ ಈ ರಸ್ತೆಯಲ್ಲಿ ನಡಿಬೇಕಾದ್ರೆ ಇದೇ ಸಮಾಜದ ಜನ ಇವರಿಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಪತ್ರಿಕೆಯ ಫ್ರಂಟ್ ಪೇಜ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ. ನನ್ನ ವಿಷಯ ಒಂದಾದ್ರೆ ಪರವಾಗಿಲ್ಲ, ಬಟ್ ಇವತ್ತು ನನ್ನ ಈ ಹೊಸ ಬದುಕಿನಲ್ಲಿ ನನ್ನನ್ನ ತನ್ನ ಸ್ವಂತ ಫ್ಯಾಮಿಲಿಯ ತರಹ ಪ್ರೀತಿಯಿಂದ ಕೇರ್ ಮಾಡ್ತಿರೋ ಕೆಲವು ಪವಿತ್ರವಾದ ಪ್ರೀತಿಯ ಸಂಬಂಧಗಳಿವೆ. ಅವರೆಲ್ಲರೂ ನಿನ್ನ ಈ ಸಣ್ಣ ಚೀಪ್ ನಾಟಕದಿಂದಾಗಿ ಸಮಾಜದ ಮುಂದೆ ತಲೆ ತಗ್ಸಿ ನೋವು ಅನುಭವಿಸೋದನ್ನ ನಾನು ಜನ್ಮದಲ್ಲೂ ನೋಡೋಕೆ ಇಷ್ಟಪಡಲ್ಲ. ಅಂಡ್ ನಿನ್ನ ಆ ಪವಿತ್ರವಾದ ಹೃದಯದ ಒಂದು ಮೂಲೆಯಲ್ಲಿ ಇವತ್ತಿಗೂ ನನಗಾಗಿ ಅತ್ಯಂತ ಸಣ್ಣ ಜಾಗ ನಿಜವಾಗಿಯೂ ಉಳ್ಕೊಂಡಿದ್ರೆ ಈ ಕ್ಷಣದಲ್ಲೇ, ಇವಾಗ್ಲೇ ನನ್ ಕಣ್ಮುಂದೆ ನಿಲ್ದೆ ಈ ಫ್ಲಾಟ್ ಬಿಟ್ಟು ಶಾಶ್ವತವಾಗಿ ಹೊರಟೋಗು. ಇದೇ ನೀನ್ ನನ್ಗೆ ಮಾಡೋ ದೊಡ್ಡ ಸಹಾಯ. ಅನ್ವಿತಾ ಇಷ್ಟೊಂದು ತೀವ್ರವಾದ ಆಕ್ರೋಶ, ಸಿಟ್ಟು ಮತ್ತು ಕಟು ದ್ವೇಷದ ಧ್ವನಿಯಲ್ಲಿ ಪ್ರತಿಯೊಂದು ಸತ್ಯದ ಮಾತನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದ್ಲು. ಅವಳ ಆ ಪ್ರತಿಯೊಂದು ಹರಿತವಾದ ಮಾತುಗಳು ಆಶಿಕ್ಗೆ ಸೀದಾ ಕೆನ್ನೆಗೆ ಗಟ್ಟಿಯಾಗಿ ಕಪಾಳ ಮೋಕ್ಷ ಮಾಡಿದ ಹಾಗೆ ತೀವ್ರವಾದ ಆಘಾತ ನೀಡಿದ್ವು. ಅನ್ವಿತಾಳ ಆ ಮಾತುಗಳಿಂದ ಇವತ್ತು ಆಶಿಕ್ಗೆ ಒಳಗೊಳಗೆ ತಡ್ಕೊಳ್ಳೋಕೆ ಆಗದಷ್ಟು ದೊಡ್ಡ ನೋವಾಯ್ತಾಯ್ತು. ಈ ಸಮಾಜದ ಜನ ದಿನಾಲೂ ಅವಳನ್ನ ರಸ್ತೆಯಲ್ಲಿ ಕೆಣಕ್ದಾಗ, ಅವಳ ಕ್ಯಾರೆಕ್ಟರ್ ಮೇಲೆ ಕೆಸರೆರಚಾಟ ಮಾಡಿದಾಗ ಆ ಮುಗ್ಧ ಅನ್ವಿತಾ ಹೆಣ್ಣಾಗಿ ಒಳಗೊಳಗೆ ಎಷ್ಟೊಂದು ನರಕದ ಹಿಂಸೆ ಅನುಭವಿಸಿರಬಹುದು ಅನ್ನೋ ರಿಯಾಲಿಟಿ ಇವತ್ತು ಆಶಿಕ್ಗೆ ಕಣ್ಣಾರೆ ಅರ್ಥವಾಗೋಯ್ತು. ಇವತ್ತು ಮೊದಲ ಬಾರಿಗೆ ಆಶಿಕ್ ಅನ್ವಿತಾಳ ಇಡೀ ಅಸಲಿ ನೋವನ್ನ ತನ್ನ ಹೃದಯದ ಆಳದಲ್ಲಿ ಲೈವ್ ಆಗಿ ಫೀಲ್ ಮಾಡೋಕೆ ಸಾಧ್ಯ ಆಯ್ತು. ಅವಳ ಪರಿಸ್ಥಿತಿ, ಅವಳ ಅಸಹಾಯಕತೆ ಮತ್ತು ಅವಳ ಈ ಸ್ವಾಭಿಮಾನದ ಹೋರಾಟ ಇವತ್ತು ಅವನಿಗೆ ಪೂರ್ತಿಯಾಗಿ ಅರ್ಥವಾಗಿತ್ತು. ಅಷ್ಟೇ ಅಲ್ಲ, ಇಷ್ಟೊಂದು ಸತ್ಯದ ಮಾತುಗಳನ್ನ ಹೇಳುವಾಗ ಅನ್ವಿತಾಳ ಕಣ್ಣುಗಳಿಂದ ತಾನಾಗಿಯೇ ನಾನ್ ಸ್ಟಾಪ್ ಆಗಿ ಕೆಳಗ್ ಜಾರ್ತಿದ್ದ ಆ ಕಣ್ಣೀರ್ ಕೂಡ ಇವತ್ತು ಆಶಿಕ್ನ ಕಣ್ಣಿನಿಂದ ಒಂಚೂರು ಮುಚ್ಚಿಡಲು ಸಾಧ್ಯವಾಗ್ಲೇ ಇಲ್ಲ. ಆ ಕ್ಷಣದಲ್ಲಿ ಆಶಿಕ್ಗೆ ಒಳಗೊಳಗೆ ಒಂದು ವಿಷಯ 100ಕ್ಕೆ 100 ಕರೆಕ್ಟ್ ಅಂತ ಅನ್ನಿಸ್ತು. ಅನ್ವಿತಾ ಇವಾಗ ಆಡಿದ ಪ್ರತಿಯೊಂದು ಮಾತು ಸಂಪೂರ್ಣವಾಗಿ ಸತ್ಯವಾಗಿತ್ತು. ಅವಳಿಗೆ ನೀಡಿದ ಆ ಭೀಕರ ನೋವಿಗೆ ಇವತ್ತು ಈ ಜಗತ್ತಿನ ಇನ್ಯಾವ ಮೆಡಿಸಿನ್ನಲ್ಲೂ ಚಿಕಿತ್ಸೆ ಇರ್ಲೇ ಇಲ್ಲ. ಅವನು ಅವಳ ಇಡೀ ನೋವನ್ನ ಕಂಪ್ಲೀಟ್ ಆಗಿ ಸಮಾಧಾನ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ದ ನಿಜ. ಆದ್ರೆ ಇವತ್ತಿನ ಈ ದಿನ ಆ ಪ್ರತಿಯೊಂದು ವಿಷಯಕ್ಕೂ ಸಿಕ್ಕಾಪಟ್ಟೆ ಲೇಟ್ ಆಗೋಗಿದೆ ಅನ್ನೋದು ಅವನಿಗೆ ರಿಯಲೈಸ್ ಆಯ್ತು. ಅವಳು ಆವಾಗ್ಲೇ ತನ್ನ ಲೈಫ್ ನಲ್ಲಿ ತುಂಬಾ ಮುಂದೆ ಬಂದಿದ್ಲು. ಅಂಡ್ ಇವತ್ತು ತಾನು ಬಲವಂತವಾಗಿ ಅವಳ ಹೊಸ ಬದುಕಿನ ಭಾಗವಾಗೋಕೆ ಟ್ರೈ ಮಾಡಿದ್ರೆ ಅದು ಕೇವಲ ಅವಳಿಗೆ ಮಾಡೋ ಇನ್ನು ದೊಡ್ಡ ಅನ್ಯಾಯ ಆಗುತ್ತೆ ಅಷ್ಟೆ. ಅವಳಿಷ್ಟೊಂದು ಕಷ್ಟಪಟ್ಟು ತನ್ನ ಸ್ವಂತ ಕಾಲ ಮೇಲೆ ನಿಂತು ನಿರ್ಮಿಸ್ಕೊಂಡಿರೋ ಅವಳ ಈ ದೊಡ್ಡ ಅಸ್ತಿತ್ವದ ಸ್ವಾಭಿಮಾನವನ್ನೇ ತಾನು ಹಾಳು ಮಾಡಿದಾಗುತ್ತೆ ಅಂತ ಆಶಿಕ್ಗೆ ಕನ್ಫರ್ಮ್ ಆಯ್ತು. ಹಾಗಾಗಿ ಅವನು ತನ್ನ ಹೃದಯವನ್ನ ಕಷ್ಟಪಟ್ಟು ಗಟ್ಟಿಯಾಗಿಸ್ಕೊಂಡು ಇನ್ಮೇಲೆ ಅನ್ವಿತಾಳ ಆ ಕಠಿಣ ನಿರ್ಧಾರಕ್ಕೆ ಅತ್ಯಂತ ಗೌರವ ನೀಡೋಕೆ ಡಿಸೈಡ್ ಮಾಡ್ದ. ಅವನು ತನ್ನ ಕೈಯಲ್ಲಿದ್ದ ಆ ಕಾಗದದ ಕಾಫಿ ಕಪ್ಪನ್ನ ತಂದು ಮೇಜಿನ ಮೇಲಿಟ್ಟ. ಆ ಅಪಾರ್ಟ್ಮೆಂಟ್ನ ಗ್ಲಾಸ್ ಕಿಟಕಿಯನ್ನ ಓಪನ್ ಮಾಡಿ ಅಲ್ಲಿ ನಿಂತು ಕೆಳಗಿನ ಸಿಟಿಯ ಆ ಸುಂದರವಾದ ಲೈಟ್ಸ್ನ ಬೆಳಕನ್ನ ಬ್ಲಾಂಕ್ ಆಗಿ ನೋಡ್ತಾ ಅನ್ವಿತಾಳ ಮುಖ ನೋಡ್ದೆ ತುಂಬಾ ಭಾರವಾದ ಧ್ವನಿಯಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಅನ್ವಿತಾ, ನಾನಿವತ್ತು ಕಂಪ್ಲೀಟ್ ಆಗಿ ಬೇರೆ ಯಾವುದೋ ಸುಂದರವಾದ ಆಲೋಚನೆ ಇಟ್ಕೊಂಡು ನಿನ್ನ ಈ ಫ್ಲಾಟ್ಗೆ ಬಂದಿದ್ದೆ. ನನ್ನ ಲೈಫ್ನ ಇಡೀ ಮುರಿದು ಹೋದ ಸಂತೋಷವನ್ನ ಮತ್ತೆ ಪಡ್ಕೋಬೇಕು ಅಂದ್ರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಅಂತ ನಾನು ಬಲವಾಗಿ ನಂಬಿದ್ದೆ.
ನನ್ನ ಮೈಂಡ್ನಲ್ಲಿ ನಿನ್ಗೆ ಹೇಳೋಕೆ ನೂರಾರು ಸತ್ಯದ ಮಾತುಗಳಿದ್ವು, ಕೆಲವು ಕಣ್ಣೀರಿನ ಕ್ಷಮೆಗಳಿದ್ವು, ನನ್ನ ಕಡೆಯಿಂದ ಕೆಲವು ಎಕ್ಸ್ಪ್ಲನೇಷನ್ಗಳಿದ್ವು. ಆ ಪ್ರತಿಯೊಂದು ಸತ್ಯವನ್ನ ನೀನ್ ಮುಂದೆ ಹೇಳುವ ಮೂಲಕ ನಿನ್ನ ಹೃದಯದಲ್ಲಿದ್ದ ಆ ಇಡೀ ತಪ್ಪು ತಿಳುವಳಿಕೆಯನ್ನ ಕಂಪ್ಲೀಟ್ ಆಗಿ ಮುಗಿಸಿ, ಕಳೆದ 2 ವರ್ಷದ ಲೈಫ್ನಲ್ಲಿ ನಾನು ನಿನ್ನನ್ನ ಒಂದು ಸೆಕೆಂಡ್ ಕೂಡ ಮರೆಯೋಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಅಸಲಿ ಪ್ರೀತಿಯನ್ನ ಪ್ರೂಫ್ ಮಾಡೋಕೆ ಬಯಸಿದ್ದೆ. ನಿನ್ನನ್ನ ಹುಡ್ಕೋಕೆ ನಾನು ಈ ಜಗತ್ತಿನ ಪ್ರತಿಯೊಂದು ಹಾದಿಯಲ್ಲೂ ಎಷ್ಟೊಂದು ಪ್ರಯತ್ನ ಮಾಡಿದೆ ಅನ್ನೋದನ್ನ ನಿನ್ಗೆ ವಿವರಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಪ್ರತಿಯೊಂದು ಬಾರಿಯೂ ನನ್ನ ಹಣೆ ಬರಹದ ಅದೃಷ್ಟ ನನಗೆ ಸಪೋರ್ಟ್ ಮಾಡಲೇ ಇಲ್ಲ. ಅಥವಾ ಕೆಲವೊಮ್ಮೆ ನಿನ್ನ ಪ್ರೀತಿಯ ಅಣ್ಣ ಅಕ್ಷಯ್ ಅಂಡ್ ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ನ ಬಿಗ್ ವಿಳಾಸವನ್ನ ನನ್ನಿಂದ ಮುಚ್ಚಿಟ್ಟು ನಿನಗೆ ಸಪೋರ್ಟ್ ಮಾಡಿದ್ರಿಂದ ನೀನು ದಿನಾಲೂ ನನ್ನಿಂದ 2 ಹೆಜ್ಜೆ ಮುಂದೆನೆ ಇರ್ತಾ ಇದ್ದೆ. ನಾನು ನಿನ್ನನ್ನ ಎಲ್ಲೆಲ್ಲ ಹುಡ್ಕೊಂಡು ಬರ್ತಾ ಇದ್ನೋ ಅವತ್ತೆಲ್ಲ ನೀನ್ ಅಲ್ಲಿಂದ ನೆಮ್ಮದಿಯಾಗಿ ಮುಂದೆ ಓಡ್ ಹೋಗ್ತಾ ಇದ್ದೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ನೀನ್ ನನ್ನಿಂದ ದೂರ ಓಡ್ ಹೋಗ್ತಾ ಇದ್ದ ಆ ಮೊದಲ ಸೆಕೆಂಡ್ನಲ್ಲೇ ನನಗೆ ಅರ್ಥವಾಗ್ಬೇಕಿತ್ತು, ನಿನ್ಗೆ ಇನ್ಮೇಲೆ ಈ ಆಶಿಕ್ ಜೋಯಿಶ್ನ ಸಣ್ಣ ಅವಶ್ಯಕತೆ ಕೂಡ ಇಲ್ಲ ಅನ್ನೋ ಅಸಲಿ ಸತ್ಯ. ಆದ್ರೆ ತಡವಾದ್ರೂ ಇವತ್ತು ನಿನ್ನ ಈ ಪ್ರತಿಯೊಂದು ಮಾತು ಕೇಳಿದ್ಮೇಲೆ ನನಗೆ ಕಂಪ್ಲೀಟ್ ಆಗಿ ಜ್ಞಾನೋದಯವಾಗಿದೆ. ನಿನ್ನ ಹೃದಯದ ಒಂದು ಸಣ್ಣ ಮೂಲೆಯಲ್ಲಿ ಇವತ್ತು ಕೂಡ ನನಗಾಗಿ ಒಂದು ಸಣ್ಣ ಜಾಗ ಖಾಲಿಯಾಗಿದೆ. ನಾನು ಮರಳಿ ಬಂದ್ರೆ ನೀನ್ ನನ್ನ ಅಕ್ಸೆಪ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದ ಆ ಇಡೀ ಆಲೋಚನೆ ನನ್ನ ಲೈಫ್ನ ಅತ್ಯಂತ ದೊಡ್ಡ ಮಿಸ್ಟೇಕ್ ಆಗಿತ್ತು ಅನ್ನೋದನ್ನ ನಾನಿವತ್ತು ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಆದ್ರೆ ಅನ್ವಿತಾ, ಇವತ್ತು ನಾನು ನಿನ್ ಮೇಲಿರೋ ಆ ಪ್ರತಿಯೊಂದು ಪ್ರೀತಿಯ ಹಕ್ಕನ್ನ ಕಂಪ್ಲೀಟ್ ಆಗಿ ಬಿಟ್ಕೊಡ್ತಾ ಇದ್ದೀನಿ. ಅಥವಾ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅಸಲಿಗೆ ನಮ್ಮಿಬ್ಬರ ಮಧ್ಯೆ ಆ ತರಹದ ಒಂದು ಅಸಲಿ ಹಕ್ಕು ಯಾವತ್ತಾದ್ರೂ ಇತ್ತಾ ಹೇಳು? ವಾಸ್ತವವಾಗಿ ನಾನು ಇಷ್ಟೊಂದ್ ದಿನ ನಿನ್ನನ್ನ ಕೇವಲ ಅನ್ವಿತಾ ಅನ್ನೋ ಹಳೆಯ ಹೆಸರಿನ ಐಡೆಂಟಿಟಿಯಲ್ಲೇ ನೋಡ್ತಾ ಇದ್ದೆ. ಆದ್ರೆ ಇವತ್ತು ನಾನು ಸೀದಾ ನಿನ್ನ ಬಳಿಗೆ ಬಂದದ್ದು ಕೇವಲ ನನ್ನ ಈ ಅನ್ವಿತಾಳನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಮಾತ್ರ. ಆ ಅನ್ವಿತಾ ಅನ್ನೋ ಸುಳ್ಳು ಹೆಸರಿನ ಮರೆಯಲ್ಲೂ ಕೂಡ ನಾನು ದಿನಾಲೂ ಪ್ರೀತಿಯಿಂದ ನೋಡ್ತಾ ಇದ್ದಿದ್ದು ಕೇವಲ ನಿನ್ನ ಈ ಅನ್ವಿತಾಳನ್ನ ಮಾತ್ರ. ಯಾಕಂದ್ರೆ ನನಗೆ ತಿಳಿಯದ ಹಾಗೇನೆ ನಾನು ನಿನ್ನ ಆ ಮುಗ್ಧ ಕ್ಯಾರೆಕ್ಟರ್ ಅನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ದೆ. ಆದ್ರೆ ಅದನ್ನ ಸರಿಯಾದ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ನಾನು ಕಂಪ್ಲೀಟ್ ಆಗಿ ಲೇಟ್ ಮಾಡಿದೆ. ಅಂಡ್ ಪರ್ಫೆಕ್ಟ್ ಆಗಿ ಅಲ್ಲೇ ನಾನು ಲೈಫ್ನ ಬಿಗ್ ಮಿಸ್ಟೇಕ್ ಮಾಡಿದೆ. ಸರಿಯಾಗಿ 4 ವರ್ಷಗಳ ಹಿಂದೆ ಆ ಆಸ್ಟ್ರೇಲಿಯಾದಲ್ಲಿ ಅವಳು ವಾಪಸ್ ಬಂದ ಆ ಸಡನ್ ಘಟನೆ ನಮ್ಮಿಬ್ಬರ ಈ ಕಡೆಯ 5 ನಿಮಿಷದ ಪ್ರೀತಿಯ ಭೇಟಿಯನ್ನೇ ಕಂಪ್ಲೀಟ್ ಆಗಿ ಮರೆಮಾಚಿಬಿಡ್ತು. ಒಂದು ವೇಳೆ ಅವತ್ತು ನೀನು ಪಾರ್ಕಿಂಗ್ ನಲ್ಲಿ ಇನ್ನೂ ಕೆಲವು ನಿಮಿಷ ನನಗೋಸ್ಕರ ವೇಟ್ ಮಾಡಿದ್ರೆ, ಅಥವಾ ನಾನು ಅವತ್ತು ನಿನ್ನನ್ನ ತಡೆದು ನಿಲ್ಸಿದ್ರೆ ಇವತ್ತು ನಮ್ಮಿಬ್ರ ಲೈಫ್ ನಲ್ಲಿ ಇಷ್ಟೊಂದು ಭೀಕರ ಪರಿಸ್ಥಿತಿ ಇರ್ತಾನೆ ಇರ್ಲಿಲ್ಲ ಅಲ್ವಾ ಅನ್ವಿತಾ? ಸರಿ, ಇವಾಗ ಕಳೆದು ಹೋದ ಹಳೆಯ ಫಾಸ್ಟ್ ಲೈಫ್ ಅನ್ನ ನೆನೆಸ್ಕೊಂಡು ಪದೇ ಪದೇ ರಿಪೀಟ್ ಮಾಡೋದ್ರಲ್ಲಿ ಯಾವುದೇ ಸಣ್ಣ ಅರ್ಥ ಖಂಡಿತ ಇಲ್ಲ. ಇನ್ಮೇಲೆ ನಾನು ನಿನ್ನ ಹತ್ರ ಕೇಳೋ ಆ ಕ್ಷಮೆಯಾಗ್ಲಿ ಅಥವಾ ನಾನು ಕೊಡೋ ಇನ್ಯಾವೋ ಎಕ್ಸ್ಪ್ಲನೇಷನ್ಸ್ಗಳಾಗ್ಲಿ ಯಾವುದು ಬೆಲೆ ಇಲ್ಲ. ಯಾಕಂದ್ರೆ ನೀನ್ ನಿನ್ನ ಆಲೋಚನೆಯಲ್ಲಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿದ್ಯಾ ಅನ್ವಿತಾ. ನಿನ್ ಮೈಂಡ್ ನಲ್ಲಿ ಇವತ್ತು ಯಾವುದೇ ಒಂದು ಸಣ್ಣ ಗೊಂದಲ ಕೂಡ ಇಲ್ಲ. ಅಂಡ್ ಇವತ್ತು ನೀನು ನಿನ್ನ ಇಡೀ ಮನಸ್ಸಿನ ಸತ್ಯವನ್ನ ನನ್ನ ಮುಂದೆ ಎಷ್ಟೊಂದು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡಿದ್ಯಾ ಅಂದ್ರೆ ನಾನಿವತ್ತು ಪ್ರತಿಯೊಂದು ವಿಷಯವನ್ನ ಕಂಪ್ಲೀಟ್ ಆಗಿ ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಅಂಡ್ ನೀನು ನಿನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ 100ಕ್ಕೆ 100 ಕಂಪ್ಲೀಟ್ ಆಗಿ ಕರೆಕ್ಟ್ ಇದೆಯಾ ಅನ್ವಿತಾ. ನಾನು ನಿನ್ನ ಈ ಬಿಗ್ ಡಿಸಿಷನ್ಸ್ಗೆ ಇಡೀ ಹೃದಯದಿಂದ ಗೌರವ ನೀಡ್ತೀನಿ. ನಾನಿವತ್ತೆ ಈ ಕ್ಷಣದಲ್ಲೇ ಇಲ್ಲಿಂದ ಶಾಶ್ವತವಾಗಿ ಹೊರಟು ಹೋಗ್ತೀನಿ. ನಿನ್ನ ಈ ಬ್ಯೂಟಿಫುಲ್ ಲೈಫ್ನಿಂದ ಕಂಪ್ಲೀಟ್ ಆಗಿ ದೂರವಾಗಿ ಹೋಗ್ತೀನಿ. ಅಂಡ್ ಮತ್ತೆ ಯಾವತ್ತು ನಿನ್ನ ಈ ಹೊಸ ಬದುಕಿಗೆ ತೊಂದರೆ ಕೊಡೋಕೆ ಮರಳಿ ಬರೋದೇ ಇಲ್ಲ ಅಂತ ನಾನು ನಿನ್ನ ಮೇಲಾಣೆಯಾಗಿ ಪ್ರಾಮಿಸ್ ಮಾಡ್ತೀನಿ. ಇನ್ಮೇಲೆ ನೀನ್ ನಿನ್ನ ಲೈಫನ್ನ ನಿನ್ಗೆ ಇಷ್ಟ ಬಂದ ಹಾಗೆ ನಿನ್ ಮಕ್ಳ ಜೊತೆ ತುಂಬಾ ಹ್ಯಾಪಿಯಾಗಿ ಬದುಕಬಹುದು. ನಾನು ಇನ್ ಮುಂದೆ ನಿನ್ಗೆ ಯಾವುದೇ ಸಣ್ಣ ತೊಂದರೆ ಕೊಡಲ್ಲ. ದಿಸ್ ಇಸ್ ಮೈ ಪ್ರಾಮಿಸ್. ಆಶಿಕ್ ತುಂಬಾ ಭಾವುಕನಾಗಿ ಕಣ್ಣೀರು ಒರೆಸ್ಕೊಳ್ತಾ ಹೇಳ್ದ. ಅನ್ವಿತಾ, ಪ್ಲೀಸ್, ಇವತ್ತು ನಾನು ಆಡ್ತಿರೋ ಈ ಇಡೀ ಮಾತನ್ನ ಯಾವುದೇ ನಿನ್ನ ಮೇಲಿರೋ ಬಿಗ್ ಈಗೋ ಅಥವಾ ಕೋಪದಿಂದ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ಇದನ್ನ ನನ್ನ ಹೃದಯದಿಂದ ಆಳದಿಂದ ಫೀಲ್ ಮಾಡಿ ಹೇಳ್ತಾ ಇದ್ದೀನಿ.
ಇಷ್ಟೊಂದು ಅಸಲಿ ಸತ್ಯ ತಿಳಿದ ಮೇಲೂ ನಾನ್ ನಿನ್ ವಿಷಯದಲ್ಲಿ ಸ್ವಾರ್ಥಿಯಾಗಿ ಬಿಹೇವ್ ಮಾಡೋಕೆ ಜನ್ಮದಲ್ಲೂ ಸಾಧ್ಯ ಇಲ್ಲ. ನಿನ್ನ ಈ ಸುಂದರ ಲೈಫ್ನ ಇಡೀ ಖುಷಿಯನ್ನ ಕಸಿದ್ಕೊಳ್ಳೋಕೆ ನಿನ್ನ ಎಮೋಷನಲಿ ವೀಕ್ ಮಾಡಿ ನಿನ್ನ ಬಲವಂತವಾಗಿ ನನ್ನ ಜೊತೆ ರಿಲೇಶನ್ಶಿಪ್ಗೆ ಬಾ ಅಂತ ಫೋರ್ಸ್ ಮಾಡೋ ಚೀಪ್ ಕ್ಯಾರೆಕ್ಟರ್ ನನ್ನ ಮಗ ಖಂಡಿತ ಅಲ್ಲ ಅನ್ವಿತಾ. ನಿನ್ ಹೃದಯಕ್ಕೆ ಇವತ್ತು ನನ್ನ ಬಗ್ಗೆ ಒಂದು ಸಣ್ಣ ಸತ್ಯ ಗೊತ್ತಿದ್ರು ಇದು ಕನ್ಫರ್ಮ್ ಆಗಿ ತಿಳಿದಿರ್ಬೇಕಿತ್ತು. ಸರಿ, ಆದ್ರೆ ನಾನು ಇವತ್ತೇ ಈ ಸಿಟಿ ಬಿಟ್ಟು ಕಂಪ್ಲೀಟ್ ಆಗಿ ಹೊರಡೋ ಮುನ್ನ ನನ್ನದು ಒಂದು ಸಣ್ಣ ಅಖೈರ್ ಎತ್ತ ತಂದೆಯ ಫೇವರ್ ನಿನ್ನಿಂದ ಬೇಕಾಗಿದೆ ಅನ್ವಿತಾ. ಪ್ಲೀಸ್ ಅದನ್ನ ಮಾಡ್ಕೊಡ್ತೀಯಾ? ಆಶಿಕ್ ತನ್ನ ಮಾತುಗಳಿಗೆ ಯಾವುದೇ ಸಕ್ಕರೆ ಬಳಿಯದೆ ಕಂಪ್ಲೀಟ್ ಡೈರೆಕ್ಟ್ ಆಗಿ ತನ್ನ ಸತ್ಯ ಹೇಳಿ ಕೊನೆಗೆ ಆ ಒಂದು ಬಿಗ್ ಫೇವರ್ ಕೇಳಿದ ತಕ್ಷಣವೇ ಇತ್ತ ಅನ್ವಿತಾ ಕಂಪ್ಲೀಟ್ ಆಗಿ ಶಾಕ್ ಆಗಿ ನಿಂತ ಜಾಗದಲ್ಲೇ ಮೌನವಾಗಿ ನಿಂತ್ಬಿಟ್ಲು. ಆಶಿಕ್ ಇಷ್ಟೊಂದು ಈಸಿಯಾಗಿ ತನ್ನ ಇಡೀ ಮಾತಿಗೆ ಒಪ್ಕೊಂಡು ಲೈಫ್ನಿಂದ ಹೊರಟೋಗೋಕೆ ರೆಡಿ ಆಗಿದ್ದಾನೆ ಅನ್ನೋ ಸತ್ಯವನ್ನ ಅವಳ ಆತ್ಮಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನೇ ಆಗ್ಲಿಲ್ಲ. ಅವನು ತನ್ನ ಮುಂದೆ ನಿಂತು ಒಂದು ಸಣ್ಣ ಕಠಿಣ ಪ್ರಶ್ನೆಯನ್ನು ಕೇಳ್ತಾ ಇಲ್ವಲ್ಲ ಅಂತ ಅವಳಿಗೊಳಗೊಳಗೆ ಯಾಕೋ ಗೊತ್ತಿಲ್ಲ ಒಂತರಹದ ವಿಚಿತ್ರವಾದ ಸ್ಯಾಡ್ ಫೀಲಿಂಗ್ ಕಾಡೋಕೆ ಸ್ಟಾರ್ಟ್ ಆಯ್ತು. ಅವಳ ಇಡೀ ಮೆಂಟಲ್ ಕಂಡೀಷನ್ ಇವತ್ತು ಅವಳ ಕಂಟ್ರೋಲ್ನಲ್ಲೇ ಇರ್ಲಿಲ್ಲ. ಅಸ್ಲಿಗೆ ಅವಳಿಗೆ ಇವಾಗ ಏನ್ ಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಒಂದ್ ಕಡೆ ಅವಳೇ ಸ್ವತಃ ಆಶಿಕ್ನನ್ನ ತನ್ನ ಲೈಫ್ನಿಂದ ಶಾಶ್ವತವಾಗಿ ದೂರ ಹೋಗು ಅಂತ ಗಟ್ಟಿಯಾಗಿ ಕೂಗ್ ಹೇಳ್ತಾ ಇದ್ಲು. ಅಂಡ್ ಇತ್ತ ಅವನು ಅವಳ ಮಾತು ಕೇಳಿ ತುಂಬಾ ಶಾಂತವಾಗಿ ಉರುಟ್ ಹೋಗೋಕೆ ಒಪ್ಕೊಂಡ ತಕ್ಷಣವೇ ಅವಳ ಹೃದಯ ಒಳಗೊಳಗೆ ಯಾಕೋ ಇಷ್ಟೊಂದು ತೀವ್ರವಾಗಿ ನೋವು ಅನುಭವಿಸ್ತಾ ಇತ್ತು. ಅವನು ಯಾಕೆ ತನ್ನ ಮುಂದೆ ನಿಂತು ನೀನ್ ಯಾಕೆ ನನ್ನಿಂದ ದೂರ ಹೋಗ್ತಾ ಇದೀಯಾ ಅಂತ ಒಂದು ಸಣ್ಣ ಕ್ವಶನ್ ಕೇಳಲಿಲ್ಲ. ಅವನು ತನಗೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದ ಮತ್ತು ಸ್ವತಃ ತಾನೂ ಕೂಡ ಅವನನ್ನೇ ಇಡೀ ಜೀವದಿಂದ ಲವ್ ಮಾಡ್ತಾ ಇದ್ದೀನಿ ಅನ್ನೋ ಸತ್ಯ ಅವನಿಗೆ ಗೊತ್ತಿದ್ರೂ ಕೂಡ ಅವನು ಇವತ್ತು ಮತ್ತೆ ತನ್ನ ಹೆತ್ತ ಹಕ್ಕನ್ನ ಚಲಾಯಿಸಿ ನಾನ್ ನಿನ್ ಜೊತೆ ನನ್ನ ಮಗುವಿನ ಜೊತೆ ಅಂಡ್ ನನ್ನ ಈ ಫ್ಯಾಮಿಲಿ ಜೊತೆಗೆ ಇರ್ತೀನಿ ಅಂತ ಯಾಕೆ ಗಟ್ಟಿಯಾಗಿ ಹಠ ಮಾಡ್ಲಿಲ್ಲ? ಅವನ್ ಯಾಕೆ ಇಷ್ಟೊಂದು ಈಸಿಯಾಗಿ ತನ್ನ ಸೋಲನ್ನ ಒಪ್ಕೊಂಡು ಹೊರಡೋಕೆ ರೆಡಿ ಆದ? ವಾಸ್ತವವಾಗಿ ಈ ಜಗತ್ತಿನಲ್ಲಿ ಯಾರನ್ನಾದ್ರೂ ತನ್ನ ಇಡೀ ಪ್ರಾಣಕ್ಕಿಂತ ಜಾಸ್ತಿ ಅತಿಯಾಗಿ ಪ್ರೀತಿ ಮಾಡಿದ ಪ್ರತಿಯೊಬ್ಬ ನಿಜವಾದ ಪ್ರೇಮಿಯೂ ಕೂಡ ತಮ್ಮ ಲೈಫ್ನಲ್ಲಿ ಒಮ್ಮೆಯಾದರೂ ಇಂತಹದೇ ಒಂದು ಅತ್ಯಂತ ಭೀಕರವಾದ ಕಠಿಣ ಮೆಂಟಲ್ ಎಕ್ಸಾಮ್ ಅನ್ನ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಬದುಕಿನಲ್ಲಿ ಒಂದು ಟೈಮ್ ಬರುತ್ತೆ, ನಿಮ್ ಹೃದಯದ ಆಳದಲ್ಲಿ ಅಸಲು ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಎದುರಿಗಿರೋ ಪ್ರೀತಿಯ ವ್ಯಕ್ತಿ ನೀವು ಬಾಯ್ಬಿಟ್ಟು ಓಪನ್ ಆಗಿ ಹೇಳ್ದೇ ಇದ್ರು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಿಮ್ಮ ಆತ್ಮ ದಿನಾಲೂ ಹಂಬಲಿಸ್ತಾ ಇರುತ್ತೆ. ನೀವು ಹೇಳ್ದೇ ಇದ್ರು ಅವರು ತಮ್ಮ ಸ್ವಂತ ಪ್ರೀತಿಯ ಹಕ್ಕಿನಿಂದ ನಿಮಗಾಗಿ ಪ್ರತಿಯೊಂದನ್ನ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಕೆಲವೊಮ್ಮೆ ಪ್ರೀತಿಯಿಂದ ಒತ್ತಾಯಿಸಿ, ಕೆಲವೊಮ್ಮೆ ಪ್ರೀತಿಯ ಗದರಿಕೆಯಿಂದ ತಮ್ಮ ಹಿಡಿ ಹಕ್ಕನ್ನ ಚಲಾಯಿಸಿ ನಿಮ್ಮನ್ನ ತನ್ನ ಲೈಫ್ನಿಂದ ಎಲ್ಲೂ ದೂರ ಹೋಗದಂತೆ ತಡೆದು ನಿಲ್ಲಿಸ್ಬೇಕು ಅಂತ ಮೈಂಡ್ ಕಾಯ್ತಾ ಇರುತ್ತೆ. ನಿಮ್ ಕಣ್ಣಿಂದ ಕೆಳಗ್ ಜಾರೋ ಕಣ್ಣೀರನ್ನ ತಮ್ಮ ಕೈಯಿಂದ ಒರೆಸಿ ಸಾಂತ್ವನ ನೀಡ್ಬೇಕು. ಇಷ್ಟೊಂದು ದೊಡ್ಡ ಜನರ ಸಭೆಯ ಮಧ್ಯೆಯೂ ಯಾವುದೇ ಮುಜುಗರ ಇಲ್ಲದೆ ನಿಮ್ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬೆನ್ನ ಹಿಂದೆ ನಿಲ್ಬೇಕು. ನೀವು ಮಲಗಿದ್ದಾಗ ತುಂಬಾ ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಟು ಕೇರ್ ಮಾಡ್ಬೇಕು. ಹೀಗೆ ನೂರಾರು ಸಣ್ಣ ಸಣ್ಣ ಸುಂದರ ಆಸೆಗಳು ಪ್ರತಿಯೊಬ್ಬ ಪ್ರೇಮಿಯ ಮನಸ್ಸಿನಲ್ಲೂ ಇರುತ್ತೆ. ಜನ್ಮದಲ್ಲಿ ಯಾರನ್ನಾದ್ರೂ ಇಡೀ ಹೃದಯದಿಂದ ಪ್ರೀತಿಸಿದ್ರೆ ಅದು ಮದ್ವೆ ಲೈಫ್ ಇರ್ಲಿ ಅಥವಾ ನಾರ್ಮಲ್ ಪ್ರೇಮದ ಲೈಫ್ ಇರ್ಲಿ, ಖಂಡಿತ ಈ ಇಡೀ ಸನ್ನಿವೇಶಗಳು ಬದುಕಿನಲ್ಲಿ ಹತ್ರದಿಂದ ಫೀಲ್ ಮಾಡನೇ ಇರ್ತಾರೆ. ಆದ್ರೆ ಇದೆಲ್ಲದರ ಜೊತೆಗೆ ಇವತ್ತು ಆಶಿಕ್ ಜೋಯಿಶ್ ಅನುಭವಿಸ್ತಾ ಇರೋ ಆ ಉಲ್ಟಾ ರಿಯಾಲಿಟಿ ಭಾವನೆ ಕೂಡ ಇತ್ತಲ್ಲ, ಅದು ಇನ್ನು 100 ಪಟ್ಟು ಅತಿಯಾದ ಪವಿತ್ರವಾದ ಪ್ರೀತಿಯಾಗಿತ್ತು. ಲೈಫ್ನಲ್ಲಿ ನಾವು ಯಾವ ವ್ಯಕ್ತಿಯನ್ನ ನಮ್ಮ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತೀವೋ ಅವತ್ತಿನಿಂದ ನಾವು ಅವರ ಮೈಂಡ್ ಅನ್ನ ಅವರಿಗಿಂತ ಇನ್ನು 100 ಪಟ್ಟು ಜಾಸ್ತಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಅವರ ಲೈಫ್ನ ಯಾವುದೇ ಒಂದು ಸಣ್ಣ ನಿರ್ಧಾರವನ್ನ ನಿರಾಕರಿಸೋಕೆ ನಮ್ಮ ಕೈಯಿಂದ ಜನ್ಮದಲ್ಲೂ ಸಾಧ್ಯವಾಗೋದೇ ಇಲ್ಲ. ನಮ್ಮ ಅತಿಯಾದ ಪ್ರೀತಿಯ ಹಠ ಎಲ್ಲೋ ಅವರ ಲೈಫ್ಗೆ ಒಂದು ಬಿಗ್ ಹೊರೆಯಾಗಿ ಬದಲಾಗಬಾರ್ದು, ಅಥವಾ ನಾವು ನಮ್ಮ ಮೇಲೆ ಸ್ವಾರ್ಥದ ಆಲೋಚನೆಯನ್ನ ಅವ್ರ ಮೇಲೆ ಬಲವಂತವಾಗಿ ಹೇರ್ತಾ ಇದ್ದೀವಿ ಅಂತ ಅವರಿಗೆ ಅನ್ನಿಸ್ಬಾರ್ದು.
ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಿಂದಾಗಿ ಅವರ ಘನತೆಗೆ ಇಡೀ ಸಮಾಜದ ಮುಂದೆ ಒಂದು ಸಣ್ಣ ಅವಮಾನ ಕೂಡ ಆಗ್ಬಾರ್ದು ಅನ್ನೋ ಪ್ರೀತಿಯ ಕಾಳಜಿ ಪ್ರೇಮಿಗೆ ಇರುತ್ತೆ. ಇವತ್ತು ನಮ್ಮ ಆಶಿಕ್ ಜೋಯಿಶ್ ಕೂಡ ಪರ್ಫೆಕ್ಟ್ ಆಗಿ ಅದೇ ಪವಿತ್ರ ಎಮೋಷನಲ್ ಅಲ್ಲಿ ಬದುಕ್ತಾ ಇದ್ದ. ಅವನು ಇವತ್ತು ತೋರಿಸೋ ತನ್ನ ಪ್ರೀತಿಯ ಹಠ ಎಲ್ಲಿ ನಮ್ಮ ಅನ್ವಿತಾಳಿಗೆ ಒಂದು ದೊಡ್ಡ ಹೊರೆಯಾಗಿ ಅಥವಾ ಅವಳ ಸ್ವಾಭಿಮಾನಕ್ಕೆ ಅವಮಾನವಾಗಿ ಚೇಂಜ್ ಆಗ್ಬಿಡುತ್ತೋ ಅನ್ನೋ ಭಯ ಅವನನ್ನ ಕಾಡ್ತಾ ಇತ್ತು. ಹಾಗಾಗಿ ಇಬ್ಬರ ಹೃದಯದ ತತ್ವಗಳು ಮತ್ತು ಅವರ ಬದುಕಿನ ಪರಿಸ್ಥಿತಿಗಳು ಇವತ್ತು ಇಬ್ಬರನ್ನು ಕಂಪ್ಲೀಟ್ ಆಗಿ ಮೌನವಾಗಿ ಮಾಡ್ಬಿಟ್ಟಿದ್ವು. ಅವರ ಮಧ್ಯೆ ಇವಾಗ ಮಾತಾಡೋಕೆ ಯಾವುದೇ ಮಾತುಗಳು ಉಳ್ಕೊಂಡಿರ್ಲಿಲ್ಲ. ಆದ್ರೂ ಇಬ್ರು ಪರಸ್ಪರ ಒಬ್ರಿಗೊಬ್ರು ಲೈಫ್ನ ಹಾದಿಯಲ್ಲಿ ದೊಡ್ಡ ಬಂಡೆಯ ತರಹ ಅಡ್ಡಲಾಗಿ ನಿಂತಿದ್ರು ಮತ್ತು ಇಬ್ಬರು ತಮ್ಮ ತಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ 100ಕ್ಕೆ 100 ಕರೆಕ್ಟ್ ಆಗಿದ್ರು. ಅನ್ವಿತಾಳ ಮನಸ್ಸಿನಲ್ಲಿದ್ದ ಆ ಪಾಸ್ಟ್ ಲೈಫ್ನ ಕರಾಳ ಭಯ ಅವಳನ್ನ ಅತಿಯಾದ ಅನುಮಾನದ ಚೈನ್ನಲ್ಲಿ ಬಂಧಿಸಿಟ್ಟಿತ್ತು. ಅದಕ್ಕೋಸ್ಕರನೇ ಅವಳಿವತ್ತು ಆಶಿಕ್ ಕಣ್ಣುಗಳಲ್ಲಿದ್ದ ಆ ಇನ್ಫಿನಿಟಿ ಪ್ರೀತಿಯನ್ನ ಕಣ್ಣಾರೆ ನೋಡಿನೂ ಸಹ ನಂಬೋಕೆ ನಿರಾಕರಿಸ್ತಾ ಇದ್ಲು. ಅವನ ಆ ಸತ್ಯವನ್ನ ಒಪ್ಕೊಳ್ಳೋಕೆ ಅವಳ ಆತ್ಮಕ್ಕೆ ಧೈರ್ಯ ಬರ್ತಾ ಇರ್ಲಿಲ್ಲ. ಅನ್ವಿತಾ ತನ್ನ ಕಣ್ಣಂಚಿನ ಬಿಸಿ ಕಣ್ಣೀರನ್ನ ಕಷ್ಟಪಟ್ಟು ಹತ್ತಿಕ್ತಾ ಒಡಲಾಳದ ನೋವನ್ನ ಕಂಟ್ರೋಲ್ ಮಾಡ್ತಾ ಆಶಿಕ್ ಕಡೆಗೆ ಮುಖ ಮಾಡದೆ ತಣ್ಣನೆಯ ಧ್ವನಿಯಲ್ಲಿ ಕೇಳಿದ್ಲು. ಹೇಳು ಆಶಿಕ್, ನಿನ್ಗೆ ನನ್ನಿಂದ ಏನ್ ಫೇವರ್ ಆಗ್ಬೇಕಾಗಿದೆ? ಇವತ್ತಿನ ಈ ನನ್ನ ಕಂಡೀಷನ್ ಅಲ್ಲಿ ನಿನಗಾಗಿ ಏನನ್ನು ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಕೈಯಿಂದ ಸಾಧ್ಯ ಆದ್ರೆ ನಾನು ಖಂಡಿತ ನಿನಗಾಗಿ ಆ ಕೆಲಸ ಮಾಡೋಕೆ ಟ್ರೈ ಮಾಡ್ತೀನಿ. ಆದ್ರೆ ನೆನ್ಪಿಟ್ಕೋ ಆಶಿಕ್, ನನ್ನಿಂದ ಕೊಡೋಕೆ ಕಂಪ್ಲೀಟ್ ಆಗಿ ಅಸಾಧ್ಯವಾಗಿರೋ ಇನ್ಯಾವುದೋ ವಿಷಯವನ್ನ ಮಾತ್ರ ನನ್ನ ಹತ್ರ ಕೇಳೋಕ್ ಹೋಗ್ಬೇಡ. ದಟ್ಸ್ ಇಟ್ ಅಂತ ಅನ್ವಿತಾ ತುಂಬಾ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ಲು. ಆಶಿಕ್ ಜಟಕನೆ ಕಿಟಕಿಯ ಕಡೆಗೆ ತನ್ನ ಮುಖ ತಿರುಗಿಸ್ಕೊಂಡು ತನ್ನ ಕಣ್ಣುಗಳಲ್ಲಿ ತುಂಬಿ ಹರಿಯುತ್ತಿದ್ದ ಆ ಬಿಸಿ ಕಣ್ಣೀರನ್ನ ಅನ್ವಿತಾಗೆ ಕಾಣಿಸದಂತೆ ಸದ್ದಿಲ್ದೆ ಒರೆಸ್ಕೊಂಡ. ನಂತರ ಮರಳಿ ಅನ್ವಿತಾಳ ಕಡೆಗೆ ತಿರುಗಿ ತುಂಬಾ ನಡುಗುವ ಧ್ವನಿಯಲ್ಲಿ ತನ್ನ ಹೃದಯದ ಅಸಲಿ ಕೋರಿಕೆಯನ್ನ ಬಿಚ್ಚಿಟ್ಟ. ಅನ್ವಿತಾ, ನನಗೆ ನಿನ್ನಿಂದ ಇನ್ಯಾವುದೇ ದೊಡ್ಡ ವಿಷಯ ಖಂಡಿತ ಬೇಕಾಗಿಲ್ಲ. ಕೇವಲ ಒಬ್ಬ ತಂದೆಯಾಗಿ ನನ್ನ ಸ್ವಂತ ಮಗುವಿನ ತಾಯಿ ಮತ್ತು ನನ್ನ ಮಗುವಿನ ಜೊತೆ ಕೇವಲ ಕೆಲವು ದಿನಗಳ ಕಾಲ ನೆಮ್ಮದಿಯಿಂದ ಒಟ್ಟಿಗೆ ಇರೋಕೆ ನನಗೆ ಸಾಲಿಡ್ ಪರ್ಮಿಷನ್ ಬೇಕು ಅಷ್ಟೆ. ನನ್ನ ಲೈಫ್ನ ಮುಂಬರುವ ಇಡೀ ಶೇಷ ಜೀವನವನ್ನ ಕೇವಲ ಆ ನೆನಪಿನಲ್ಲೇ ಕಳೆಯೋಕೆ ನನಗಷ್ಟು ವಿಶ್ರಾಂತಿ ಬೇಕಾಗಿದೆ ಅನ್ವಿತಾ. ಅಂಡ್ ಆ ಒಂದು ಸಣ್ಣ ಸಮಯ ಮುಗಿದ ತಕ್ಷಣನೇ ನಾನು ನಿಮ್ಮಿಬ್ಬರ ಲೈಫ್ ಒಳಗಡೆ ಮತ್ತೆ ಜನ್ಮದಲ್ಲೂ ವಾಪಸ್ ಬರಲ್ಲ ಅಂತ ನಿನ್ ಮೇಲಾಣಿಗೂ ಪ್ರಾಮಿಸ್ ಮಾಡ್ತೀನಿ. ಇನ್ ಕೇವಲ ಒಂದೇ ಒಂದು ತಿಂಗಳು ಅನ್ವಿತಾ. ಈ ಒಂದು ತಿಂಗಳ ದಿನಗಳಲ್ಲೂ ಕೂಡ ಈ ಸಿಟಿಯ ಪ್ರಪಂಚಕ್ಕೆ ನಾನು ಆಶಿಕ್ ರಘುವಂಶಿ ಅನ್ನೋ ಇನ್ಫಾರ್ಮೇಶನ್ ಯಾರೊಬ್ರಿಗೂ ತಿಳಿಯೋಕೆ ಬಿಡಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ಆವಾಗಲೇ ನನ್ನ ಅಸಲಿ ಐಡೆಂಟಿಟಿಯನ್ನ ಕಂಪ್ಲೀಟ್ ಆಗಿ ಹೈಡ್ ಮಾಡಿ ಈ ಸಣ್ಣ ಅಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ಅಂಡ್ ಅದೇ ಸಾಮಾನ್ಯ ಐಡೆಂಟಿಟಿಯಲ್ಲೇ ನಾನು ನನ್ನ ಸ್ವಂತ ಫ್ಯಾಮಿಲಿ ಜೊತೆ ಒಬ್ಬ ನಾರ್ಮಲ್ ಲೈಫ್ ಬದುಕೋಕೆ ಬಯಸ್ತೀನಿ. ಯಾವ ನನ್ನ ಪ್ರೀತಿಯ ಮಗುವನ್ನ ನೀನು ಕಳೆದ 2 ವರ್ಷದಿಂದ ನನ್ನಿಂದ ಕಂಪ್ಲೀಟ್ ಆಗಿ ದೂರ ಇಟ್ಟಿದ್ಯೋ ಅವನನ್ನ ಒಮ್ಮೆಯಾದ್ರೂ ನನ್ನ 2 ಕೈಯಿಂದ ಮುಟ್ಟಿ ಅಪ್ಪಿಕೊಳ್ಳೋ, ಅವನ ಜೊತೆ ಆಟವಾಡಿ ಕ್ಯೂಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋ ಆ ತಂದೆಯ ಅಸಲಿ ಹಕ್ಕನ್ನ ನನ್ನಿಂದ ಕಸಿದುಕೊಳ್ಳುವಷ್ಟು ಭೀಕರವಾದ ಕೆಟ್ಟ ಕೆಲಸವನ್ನಂತೂ ನಾನು ಲೈಫ್ನಲ್ಲಿ ಜನ್ಮದಲ್ಲೂ ಮಾಡಿಲ್ಲ ಅಲ್ವಾ ಅನ್ವಿತಾ? ಎನ್ನುತ್ತಾ ಆಶಿಕ್ನ ಕಣ್ಣುಗಳಿಂದ ಒಂದೇ ಸಮನೆ ಕಣ್ಣೀರ್ ಜಾರೋಕೆ ಸ್ಟಾರ್ಟ್ ಆದ್ವು.